ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಗೋಕರ್ಣದಲ್ಲಿ ಕುಸಿದ ಗುಡ್ಡ, ರಸ್ತೆ ಸಂಚಾರ ಬಂದ್ ಆಗಿದೆ. ಸೊ ಉತ್ತರ ಕನ್ನಡದಲ್ಲಿ ನಿಮಗೆ ನೆನಪಿರಬೇಕು, 3 ವರ್ಷದ ಹಿಂದೆ ಶಿರೂರು ಬಳಿ ಭೂಕುಸಿತ ಆಗಿತ್ತು. ಈಗ ಗೋಕರ್ಣದ ಬಳಿ ಗುಡ್ಡ ಕುಸಿತವಾಗಿದೆ, ರಸ್ತೆ ಸಂಚಾರ ಎಲ್ಲ ಬಂದ್ ಆಗಿದೆ. ಸಾಣೆಕಟ್ಟ ತದಡಿ ಸಾಗುವ ಮಾರ್ಗದಲ್ಲಿ ಈ ಧರೆ ಕುಸಿತವಾಗಿರೋದು, ಈ ಭಾಗದ ಸಂಚಾರನೇ ಬಂದ್ ಆಗಿದೆ. ಈಗಾಗಲೇ ಗೋಕರ್ಣ ಪೊಲೀಸರು, ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಗಾಳಿ ಜೊತೆಗೆ ಅಬ್ಬರದ ಮಳೆ ಜೋರಾಯಿತು ಅಂದರೆ ಗುಡ್ಡ ಕುಸಿತ ಆಗೇ ಆಗುತ್ತೆ. ವಾಹನ ದಟ್ಟಣೆ ಇರಲಿಲ್ಲ ರೋಡಲ್ಲಿ, ಹಾಗಾಗಿ ಭಾರಿ ಅನಾಹುತಗಳು ತಪ್ಪಿದೆ. ಗುಡ್ಡ ಕುಸಿತ ಆಯಿತು ಅಂದರೆ ಈ ಭಾಗದಲ್ಲಿ ರೋಡ್ಗಳೇ ಬ್ಲಾಕ್ ಆಗಿಬಿಡ್ತವೆ. ಅದೇನು ಸ್ವಲ್ಪ ಕಮ್ಮಿ ಮಣ್ಣಲ್ಲ, ಅದು ತೆಗಿಯೋಕ್ಕೆ ದಿನಗಟ್ಟಲೆ ಬೇಕು. ಆ ಥರ ಒಂದೊಂದು ಗುಡ್ಡನೇ ಕುಸಿದು ಹೋಗ್ಬಿಡುತ್ತೆ. ಬಟ್ ಇಲ್ಲೇನು ಅಪಾಯ ಆಗಿಲ್ಲ, ಗುಡ್ಡ ಕುಸಿತವಾಗಿದೆ, ರೋಡ್ ಬ್ಲಾಕ್ ಆಗಿದೆ, ಓಡಾಡೋದಕ್ಕಾಗ್ತಾ ಇಲ್ಲ. ಅದನ್ನು ನೋಡಿ ಅಲ್ಲಿ ಯಾವ ಥರ ಬ್ಲಾಕ್ ಆಗಿದೆ ರೋಡ್ ಅಂತ. ಈಗ ಅದನ್ನು ತೆರವು ಮಾಡಬೇಕು, ತೆರವು ಕಾರ್ಯಾಚರಣೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈ ಗುಡ್ಡ ಕುಸಿತದಲ್ಲಿ ಯಾವುದೇ ಅನಾಹುತಗಳಾಗಿಲ್ವಾ? ಇದರ ತೆರವು ಕಾರ್ಯಾಚರಣೆ ಆರಂಭ ಆಗಿದೆಯಾ? ಎಷ್ಟು ಸಮಯ ಬೇಕಾಗಬಹುದು ಅಂತ? ಖಂಡಿತವಾಗಿ ಈಗಾಗಲೇ ಏನು ಬೆಳಗ್ಗೆ ಆದಂತಹ ಗುಡ್ಡ ಕುಸಿತದಿಂದಾಗಿ ಗೋಕರ್ಣ ಮತ್ತೆ ತದಡಿಗೆ ಹೋಗುವಂತಹ ಹೆದ್ದಾರಿಯೇ ಬಂದಾಗಿತ್ತು. ಹಾಗಾಗಿ ಆ ಭಾಗದಲ್ಲಿ ಪ್ರವಾಸಿಗರು ಕೂಡ ಹೋಗಕ್ಕಾಗಿದೆ. ಅದೃಷ್ಟವಶಾತ್ ಏನಂತಂದ್ರೆ ಸಂಚಾರ ಸಂದರ್ಭದಲ್ಲಿ ಇಲ್ಲಿ ಯಾರು ಇಲ್ಲದೇ ಇರೋ ಸಂದರ್ಭದಲ್ಲಿ ಅದು ಗುಡ್ಡ ಬಿದ್ದಿರೋದ್ರಿಂದ ಒಂದು ದೊಡ್ಡ ದುರಂತ ತಪ್ಪಿದೆ. ಇಲ್ಲದೇ ಇದ್ರೆ ಶಿರೂರಿನ ಭಾಗದಲ್ಲಿ ಯಾವ ರೀತಿಯಲ್ಲಿ ಆಯ್ತು ಅದೇ ರೀತಿಯ ದೊಡ್ಡ ಸಮಸ್ಯೆ ಈ ಭಾಗದಲ್ಲಿ ಆಗ್ತಿತ್ತು. ಆದ್ರೆ ಸಂಚಾರದಲ್ಲಿ ವಾಹನಗಳು ಯಾವುದು ಇರಲಿಲ್ಲ. ಆ ಸಂದರ್ಭದಲ್ಲಿ ಏನು ಗುಡ್ಡ ಕುಸಿದು ಮರಗಳು ರಸ್ತೆಗೆ ಬಿದ್ದಿದ್ದಾವೆ, ಮಣ್ಣುಗಳು ರಸ್ತೆಗೆ ಬಿದ್ದಿದ್ದಾವೆ, ಅನಾಹುತ ತಪ್ಪಿದಂತಾಗಿದೆ. ಆದ್ರೆ ಇದೀಗ ಆ ಕಾರ್ಯಾಚರಣೆ ಮಾಡಲಾಗ್ತದೆ. ರಸ್ತೆ ಈಗ ಒಂದು ಭಾಗದಲ್ಲಿ ಈಗ ವಾಹನಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾಕೆಂದ್ರೆ ಆ ತದರಿ ಮತ್ತೆ ಗೋಕರ್ಣ ಭಾಗದಲ್ಲಿ ಬಹಳಷ್ಟು ಪ್ರವಾಸಿಗರಿಗೆ ಹೋಗುವಂತಹ ಮಾರ್ಗ ಇದು. ಅಂತದ್ರಲ್ಲಿ ಸಂಚಾರ ಬಂದಾದ್ರೆ ಸಂಪೂರ್ಣ ಆ ಭಾಗದಲ್ಲಿ ರಸ್ತೆಯಲ್ಲಿ ವಾಹನಗಳ ಟ್ರಾಫಿಕ್ ಕೂಡ ಜಾಮ್ ಆಗ್ತದೆ. ಹೀಗಾಗಿ ತಕ್ಷಣದಲ್ಲಿ ಕಾರ್ಯಾಚರಣೆಯನ್ನ ಆಡಳಿತ ಕೈಗೊಂಡಿದೆ. ಇದರಿಂದಾಗಿ ಈಗ ಸದ್ಯಕ್ಕೆ ಒಂದು ಭಾಗದಲ್ಲಿ ಈಗ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನೂ ಕೂಡ ಮಣ್ಣನ್ನ ತೆಗೆದಿರುವಂತಹ ಕಾರ್ಯಾಚರಣೆ ಈಗ ನಡೀತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನವೀನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಸಾಯಂಕಾಲ ತನಕ ಆಗಬಹುದು ಅಂತ ಇದ್ದಾರೆ, ರೋಡೆಲ್ಲ ಕ್ಲಿಯರ್ ಮಾಡಿಕೊಡೋದಕ್ಕೆ. ಅಲ್ಲಿ ತನಕ ವೆಹಿಕಲ್ಸು ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ವೆಯ್ಟ್ ಮಾಡಲೇಬೇಕು ಅವರು.